ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,65,000ಕ್ಕೆ 5,65,000ಗೆ ಫೈನಲ್ ಆಗುತ್ತೆ. ಗಾಡಿ ನೋಡ್ಕೊಬಹುದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 14 ಮಾಡೆಲ್ ಟಾಪ್ ಎಂಡ್. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 90,000ಕ್ಕೆ ಫೈನಲ್ ಆಗುತ್ತೆ. 90,000ಕ್ಕೆ ಫೋರ್ಡ್ ಐಕಾನ್ 1.3. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 1,99,000ಕ್ಕೆ ಸಿಗುತ್ತೆ. 2010 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ B2. 2,15,000ಗೆ ಫೈನಲ್ ಆಗುತ್ತೆ. 2,15,000ಕ್ಕೆ 2010 ಮಾಡೆಲ್ ಟೈಟಾನಿಯಂ ಅಂದ್ರೆ ಡ್ಯುಯಲ್ ಏರ್ ಬ್ಯಾಗ್ ಇರುವಂತಹ ಒಂದು ಫಿಗೋ ಸಿಗ್ತಾ ಇದೆ. ತುಂಬಾ ಜನ ಡೀಸೆಲ್ ಗಾಡಿ ಹುಡುಕ್ತಾ ಇರ್ತೀರಾ ಸುಜುಕಿಲಿ, ಇವಾಗಂತೂ ಸಿಗ್ತಾನೆ ಇಲ್ಲ. ಸೊ 8,79,000ಕ್ಕೆ ಫೈನಲ್ ಆಗುತ್ತೆ. 2019 ಮಾಡೆಲ್ ಡೀಸೆಲ್ ಸಿಂಗಲ್ ಓನರ್ ಎಸ್ ಕ್ರಾಸ್. ಸೊ ಖಂಡಿತವಾಗ್ಲೂ ಕಾರ್ ದುನಿಯಾಗೆ ಒಂದ್ಸಲಿ ವಿಸಿಟ್ ಮಾಡಿ. ಎಲ್ಲ ಕೂಡ ಕ್ವಾಲಿಟಿ ಗಾಡಿ. ಈ ಕ್ವಾಲಿಟಿನ ನೀವು ಬೇರೆ ಕಡೆ ಕಂಪೇರ್ ಮಾಡ್ತೀವಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇವತ್ತು ಮತ್ತೊಮ್ಮೆ ಕಾರ್ ದುನಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ತುಂಬ ಗ್ಯಾಪ್ ಆಗಿತ್ತು, ನಿಮಗೆಲ್ಲ ಗೊತ್ತಿರೋ ಹಾಗೆ. ನಂದೆಲ್ಲ ಮದುವೆ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವಾಗ ಮತ್ತೆ ಬಿಸ್ನೆಸ್ ಕಡೆ ಇನ್ನಷ್ಟು ಗಮನ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಒಂದು ರೀಸ್ಟಾರ್ಟ್ ಥರ ಮಾಡ್ತಾ ಇದ್ದೀವಿ. ಸೊ ನೋಡ್ತಿರ್ಬೋದು, ಕಾರ್ ದುನಿಯಾದಲ್ಲಿ ಇವತ್ತು ಆಲ್ಮೋಸ್ಟ್ ಫ್ರೆಶ್ ಸ್ಟಾಕ್ಗಳು ಬಂದಿದೆ. ತುಂಬ ಜನ ಹುಡ್ಕೋಂಥ ಕಾರ್ಗಳನ್ನ ಇವತ್ತು ನಾವು ತಂದಿದ್ದೀವಿ. 3 lakhs ಒಳಗೆ ಲೋನ್ ಆಗುವಂತಹ ಕಾರ್ಗಳು ಸುಮಾರಷ್ಟಿದೆ. ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟು ಸ್ಟಾಕ್ಸ್ನೆಲ್ಲ ಫ್ಲಶ್ ಮಾಡೋಣ ಅಂತ ಅಂದ್ಕೊಂಡು ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮುಂದೆ ಕೂಡ ಜಾಗ ತೊಗೊಂಡಿದ್ದೀವಿ. ಸೊ ಹಾಗಾಗಿ ನಿಮಗೆ ಒಳ್ಳೆ ಪ್ರೈಸಿಂಗಲ್ಲಿ, ಲೆಸ್ ಮಾರ್ಜಿನಲ್ಲಿ, ಅಂದರೆ ಮಾರ್ಜಿನ್ಲೆಸ್ ಅಂತ ಹೇಳೋಕ್ಕೋಗಲ್ಲ, ಲೆಸ್ ಮಾರ್ಜಿನ್ ಅಂದರೆ ಒಂದು 5,000 10,000 ಈ ಥರ ಮಾರ್ಜಿನಲ್ಲೇ ಗಾಡಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದೊಳ್ಳೆ ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕಾರ್ಗಳು ಸಿಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಆ್ಯಸ್ ಯೂಶ್ವಲ್ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ, ಹೌದು. ಹಾಗಂತ ಕ್ವಾಲಿಟಿ ಇಲ್ಲದಿರೋ ಕಾರ್ಗಳನ್ನ ನಾವು ಯಾವತ್ತೂ ಕೂಡ ನಿಮಗೆ ಕೊಡೋದಕ್ಕೆ ಹೋಗಲ್ಲ. ಸೊ ನಮ್ಮದು ಕ್ವಾಲಿಟಿ ಕಾನ್ಸೆಪ್ಟು ಯಾವತ್ತೂ ಇದ್ದೇ ಇರುತ್ತೆ. ಸಿಂಗಲ್ ಓನರ್ ಲೆಸ್ ಡ್ರಿವನ್ ಕ್ವಾಲಿಟಿ ಯೂಸ್ಡ್ ಕಾರ್ಸು ನಮ್ಮ ಹತ್ರ ಸಿಗುತ್ತೆ, ಅದು ಕೂಡ ಸರ್ವಿಸ್ ಹಿಸ್ಟ್ರಿ ಜೊತೆಗೆ. ಸೊ ಇವತ್ತಿನ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಕ್ವಾಲಿಟಿ ಕಾರ್ಸು ಲೆಸ್ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಒಂದೊಂದು ಕಾರ್ಗಳು ಇನ್ ಬಿಟ್ವೀನಲ್ಲಿ ಜಾಸ್ತಿ ಇರ್ತವೆ. ಯಾಕೆ ಅಂತ ಹೇಳಿದ್ರೆ ಪಾರ್ಕ್ ಆ್ಯಂಡ್ ಸೇಲ್ ಆಗಿರುತ್ತೆ. ಸೊ ಅದನ್ನು ಬಿಟ್ಟರೆ 90% ಆಫ್ ದಿ ಕಾರ್ಸು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಮಾರ್ಕೆಟ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಕಂಪೇರ್ ಮಾಡಿಕೊಂಡು ಅದಾದ ನಂತರ ನೀವು ಬೈ ಮಾಡ್ಬೋದು. ಸೊ ನೋಡ್ಬೋದು, ಇಕೋ ಸ್ಪೋರ್ಟ್ ತುಂಬ ಜನ ನೋಡ್ತಾ ಇರ್ತೀರಾ. ಇಕೋ ಸ್ಪೋರ್ಟ್ಗಳಿದೆ, ಅದು ಕೂಡ ನಿಮಗೆ 2014 ಮಾಡಲು ಬೇಕಂದರೆ ಅದು ಕೂಡ ಸಿಗುತ್ತೆ. 15 ಮಾಡಲು ಲೆಸ್ ಪ್ರೈಸಲ್ಲಿ ಬೇಕಂದರೆ ಅದು ಕೂಡ ಸಿಗುತ್ತೆ. ಆ್ಯಂಡ್ ಲೇಟೆಸ್ಟ್ ಮಾಡಲ್ ನೋಡ್ತಿರೋರು ವಿತ್ ಟಚ್ ಸ್ಕ್ರೀನು, ನಾನು ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಆ ವೆಹಿಕಲ್ ಕೂಡ ಅವೈಲಬಲ್ ಇದೆ. ಇನ್ನು ಬೀಟ್ಗಳಿದೆ, 4 ಬೀಟ್ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಸೆಡಾನ್ಗಳು, ಎಲ್ಲ ಥರ ಸೆಡಾನ್ಗಳಿದೆ. 3 ಲಕ್ಷದೊಳಗೆ ಸಾಕಷ್ಟು ಕಾರ್ಗಳಿದೆ. ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಲೋನ್ ಬಂದ್ಬಿಟ್ಟು 80 to 90% ನಿಮಗೆ ಲೋನ್ ಆಗುತ್ತೆ. ಒಂದು 50,000 ತೊಗೊಂಬಂದರೆ ಸಾಕು, ನಮ್ಮ ಹತ್ರ ಗಾಡಿಗಳು ಸಿಗೋವಂತಹ ಒಂದು ಅಂದರೆ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಸಿಗೋವಂತಹ ಗಾಡಿಗಳು ಕೂಡ ಅವೈಲಬಲ್ ಇದೆ. 5,000 EMI ಕಟ್ಟಿದ್ರು ಸಾಕಾಗುತ್ತೆ. ಸೊ ಇಷ್ಟೆಲ್ಲ ಹೇಳಿದೆ. ಸೊ ತಡ ಮಾಡೋದು ಬೇಡ. ನಮ್ಮ ಇವತ್ತು ಕಾರ್ ದುನಿಯಾದಲ್ಲಿ ಫ್ರೆಶ್ ಸ್ಟಾಕು ಮತ್ತು ಹಳೆ ಸ್ಟಾಕ್ ಕೂಡ ಇದೆ. ಸೊ ಎಲ್ಲ ಕೂಡ ಲೆಸ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಯಾವ ಥರ ಇದೆ ಪ್ರೈಸಿಂಗು, ಇದನ್ನೆಲ್ಲ ನೋಡ್ತಾ ಹೋಗೋಣ. ಬನ್ನಿ. ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಆ್ಯಸ್ ಯೂಶುವಲ್ ನಮ್ಮಲ್ಲಿ ತುಂಬಾ ಸೇಲ್ ಆಗುವಂತಹ ಗಾಡಿ ಅಂತ ಹೇಳಿದ್ರೆ ಇಕೋ ಸ್ಪೋರ್ಟ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇತ್ತು. ಬೇರೆ ಗಾಡಿ ಇತ್ತು. ಇವಾಗ ಇನ್ನೊಂದು ಗಾಡಿ ಬಂದಿದೆ. 2014 ಮಾಡಲು ಸೆಕೆಂಡ್ ಓನರ್ ಇಕೋ ಸ್ಪೋರ್ಟ್ ನೋಡ್ತಾ ಇದ್ದೀರಾ. 72,000 ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಸಿಗುತ್ತೆ. ಸೊ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಎಲ್ಲ ಸರ್ವಿಸು ಕೂಡ ಶೋರೂಮಲ್ಲೇ ಆಗಿರುವಂಥದ್ದು. ಇವಾಗ ತೊಗೊಂಡ್ರೆ ನೀವು ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೋಬೇಕಾಗತ್ತೆ. ಸೊ ನೋಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟೈಟಾನಿಯಂ ಟಾಪ್ ಎಂಡ್ ಇದು. ಸೊ ಎಲ್ಲ ಅಂದರೆ ಏರ್ ಬ್ಯಾಗು, ABS, ಸಿಂಕ್ ಮ್ಯೂಸಿಕ್ ಸಿಸ್ಟಮು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಅಪೋಲ್ಸ್ಟ್ರಿ, ರೇರ್ ಡಿಫಾಗರು, ವೈಪರು, ಅಲಾಯ್ ವೀಲ್ಸು ಆ್ಯಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸು ಎಲ್ಲ ಬರುವಂತಹ ಒಂದು ಗಾಡಿ. ಅಂದರೆ ಬ್ರ್ಯಾಂಡ್ ನ್ಯೂ ಅಂತ ಹೇಳಿದ್ರೆ ಒಂದು 80% ಟೈರ್ಸ್ ಅವೈಲಬಲ್ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,65,000ಕ್ಕೆ 5,65,000ಗೆ ಫೈನಲ್ ಆಗುತ್ತೆ. ಗಾಡಿ ನೋಡ್ಕೊಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 14 ಮಾಡೆಲ್ ಟಾಪ್ ಎಂಡು. ಟೈಟಾನಿಯಂ ಪ್ಲಸ್ ಅಲ್ಲ, ಇದು ಟೈಟಾನಿಯಮ್ಮು. ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ, ಅಂದರೆ 2 ಏರ್ ಬ್ಯಾಗ್ಸ್ ಬರುತ್ತೆ. ನೆಕ್ಸ್ಟು ಯಾರಾದರೂ ಒಂದು ಲೇಟೆಸ್ಟ್ ಮಾಡೆಲ್ ಗಾಡಿ ಬೇಕು ಆ್ಯಂಡ್ ತೊಗೊಂಡು ಮಾಡಿಫೈ ಮಾಡಿಸ್ಬೇಕು ಅಂತಿರ್ತೀರಾ ಅಂತ ಅಂದ್ಕೊಂಡಿದ್ರೆ ಈ ಗಾಡಿ ನಿಮಗೆ ಸೂಟಬಲ್. ಯಾಕೆ ಅಂತ ಹೇಳಿದ್ರೆ ನೀವು ಮಾಡಿಫೈ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಆ್ಯಕ್ಚುಲಿ ಇಕೋ ಸ್ಪೋರ್ಟಲ್ಲಿ ಗ್ರಿಲ್ನ. ಸೊ ಗ್ರಿಲ್ ಆಲ್ರೆಡಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಫೋರ್ಡು ಗ್ರಿಲ್ ಹಾಕಿದ್ದಾರೆ, ನೋಡ್ಕೋಬೋದು. ಅಂದರೆ ರ್ಯಾಪ್ಟರ್ ಗ್ರಿಲ್ ಬರುತ್ತಲ್ಲ, ಅದನ್ನು ಹಾಕಿದ್ದಾರೆ. ಸೊ ಬ್ಯೂಟಿಫುಲ್ ಕಂಡೀಷನು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, DRLs ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ, ಆ್ಯಂಡ್ ಬ್ಯೂಟಿಫುಲ್ ಮ್ಯಾಗ್ ವೀಲ್ ಬರುತ್ತೆ, ABS ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ಆ್ಯಂಡ್ ಆಲ್ಸೋ ಒಂದು ಫ್ಲೋಟಿಂಗ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ, ನೋಡ್ತಿರ್ಬೋದು. ಬ್ಯೂಟಿಫುಲ್ ಕಂಡೀಷನು. ಆ್ಯಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ ಗಾಡಿದು. ಇನ್ನು ಬ್ರ್ಯಾಂಡ್ ನ್ಯೂ ಥರ ಇದೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.
ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ಯಾನಲ್ ಕೂಡ ಒರಿಜಿನಲ್ ಇದೆ, ಸಣ್ಣ ಪುಟ್ಟ ಅಂದರೆ ಒಂದು ಬಂಪರ್ ಮಾತ್ರ ರೀಪೇಂಟ್ ಆಗಿರ್ಬೋದು ಅಷ್ಟೇ, ಮಿಕ್ಕಿದೆಲ್ಲ ಆಕ್ಸಿಡೆಂಟ್ ಫ್ರೀ ಕಾರ್ಗಳೇ ಖಂಡಿತವಾಗ್ಲೂ ನೋಡ್ಕೊಬೋದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, ಟೈರ್ ಕೂಡ ಚೆನ್ನಾಗಿದೆ ನೋಡ್ಕೋಬೋದು. ಇಲ್ಲಿ ಬೂಟ್ ಸ್ಪೇಸ್ ಕಾಂಪ್ರಮೈಸ್ ಆಗಿದೆ, ಯಾಕೆಂತ ಹೇಳಿದ್ರೆ ಇವರು ಪಯೋನಿರ್ದು ಕಂಪ್ಲೀಟ್ ಒಂದು ಮ್ಯೂಸಿಕ್ ಸಿಸ್ಟಮ್ನ ಅಪ್ಗ್ರೇಡ್ ಮಾಡಿರೋದ್ರಿಂದ 1.5 lakh ವರ್ತ್ ಮ್ಯೂಸಿಕ್ ಸಿಸ್ಟಮ್ನ ಇವರು ಅಪ್ಗ್ರೇಡ್ ಮಾಡಿದ್ದಾರೆ. ಫುಲ್ ಬ್ಯಾಸ್ ಇದೆ, ಬಟ್ ಏನಂದರೆ ಇದನ್ನು ಅಂದರೆ ಆಪ್ಷನ್ ಆಗಿ ಇಟ್ಟಿದ್ದಾರೆ ಕಸ್ಟಮರು. ಇಫ್ ಇನ್ ಕೇಸ್ ಏನಾದರೂ ಇದು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಬಿಟ್ಟು ನೀವು ಬೈ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 9.3 lakh 9,30,000ಕ್ಕೆ 2018 ಮಾಡಲ್ಲು ಸಿಂಗಲ್ ಓನರ್ ಇಕೋ ಸ್ಪೋರ್ಟು, ಅದು ಕೂಡ 82,000 ಕಿಲೋಮೀಟ್ರ್ ಅಷ್ಟೇ ಓಡಿರುವಂಥ ಗಾಡಿ ಸಿಗುತ್ತೆ. ಸೊ ನೀವೇನಾದರೂ ಮ್ಯೂಸಿಕ್ ಸಿಸ್ಟಮ್ ಎಕ್ಸ್ಟ್ರಾ ಬೇಕಂದರೆ ಇನ್ನೊಂದು 50,000 ಎಕ್ಸ್ಟ್ರಾ ನೀವು ಪೇ ಮಾಡಿಕೊಂಡ್ರೆ ಕಸ್ಟಮರು ಕೊಡ್ತಾರಂತೆ. ಇಲ್ಲಾಂದರೆ ಅವರು ಇನ್ನೊಂದು ಗಾಡಿಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ 7 ಸೀಟ್ರಿಗೆ, ಅದಕ್ಕೆ ಹಾಕ್ಸ್ಕೋಬೇಕು ಅಂತ ಇದ್ದಾರಂತೆ. ಸೊ ಖಂಡಿತವಾಗ್ಲೂ ಅವ್ರ ಹತ್ರನೇ ಮಾತಾಡಿಕೊಂಡು ನೀವು ಡೀಲ್ ಮಾಡ್ಕೋಬೋದು. ಗಾಡಿ ಅಂತೂ ಕ್ಲಾಸ್ ಆಗಿದೆ, ಒಂದ್ಸಲಿ ನೋಡ್ಬಿಟ್ಟು ವಿಸಿಟ್ ಮಾಡ್ಬೋದು. ಅದೇ ಥರ ಏನಾದರೂ 2 lakh 3 lakh ಒಳಗೆ ಗಾಡಿ ನೋಡ್ತಾ ಇದ್ದರೆ ಇವಾಗ ತೋರಿಸುವಂತಹ ಗಾಡಿಗಳು ಹ್ಯಾಚ್ ಪ್ಯಾಕ್ಗಳೆಲ್ಲ ಬಂದ್ಬಿಟ್ಟು ಇಲ್ಲಿಂದ ನೋಡ್ಕೋಬೋದು. ಬೀಟು ಬ್ಯೂಟಿಫುಲ್ ಕಂಡೀಷನ್ನು ವಿತ್ ಮ್ಯಾಗ್ ವೀಲು, ಇದೆಲ್ಲ ಆ್ಯಕ್ಚುಲಿ ವಿತಿನ್ 2.5 lakh ಬರುತ್ತೆ. ಅದೇ ಥರ ಇನ್ನೊಂದು ಫಿಗೋ ಇದೆ ಆ್ಯಂಡ್ ಬೀಟ್ಗಳು ಇನ್ನೂ 3 ಇದೆ ಆ್ಯಂಡ್ ಒಂದು ಫಿಯಟ್ ಪುಂಟೋ ಇದೆ. ಫಸ್ಟು ಈ ಒಂದು ಬೀಟ್ದು ಡೀಟೇಲ್ಸ್ ನೋಡ್ಕೊಂಬಿಡೋಣ. ಇದು ಬಂದು 2013 ಮಾಡಲ್ ಬೀಟು, ಸೆಕೆಂಡ್ ಓನರು, ಕಮ್ಮಿ ಓಡಿರೋಂಥದ್ದು, ತುಂಬ ಏನು ಜಾಸ್ತಿ ಓಡಿಲ್ಲ, 64,000 ಕಿಲೋಮೀಟರ್ ಡ್ರಿವನ್ನು. ಜೆನ್ಯನ್ ಕಿಲೋಮೀಟರ್ ಇರುತ್ತೆ, ಸರ್ವಿಸ್ ಹಿಸ್ಟ್ರಿ ಸಮೇತವಾಗಿ ಕೊಡ್ತೀವಿ. ಯಾವುದೇ ಕಾರ್ ತೊಗೊಂಡ್ರೂ ಕೂಡ ಸರ್ವಿಸ್ ಹಿಸ್ಟ್ರಿ ಸಮೇತವಾಗಿ ಕೊಡ್ತೀವಿ. ಶವರ್ಲೆಟ್ ಅಂದರೆ ಶವರ್ಲೆ ಕಂಪ್ನಿಗೆ ಮಾತ್ರ ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಿಗಲ್ಲ, ಯಾಕೆಂದರೆ ಕಂಪ್ನಿ ಮುಂಚೆನೇ ಬಿಟ್ಟೋಗಿರೋದ್ರಿಂದ 17ನಲ್ಲೇ ನೋಡ್ಕೊಬೋದು. ಬ್ಯೂಟಿಫುಲ್ ಮ್ಯಾಗ್ ವೀಲು, ಔಟ್ಸೈಡ್ ಪ್ರೊಜೆಕ್ಟ್ ಆಗಿದೆ, ಒಳ್ಳೆ ಫ್ಯಾನ್ಸಿಯಾಗಿ ಕಾಣ್ತಾ ಇದೆ. ಯಾರಾದರೂ ಒಂದು ಸ್ಮಾಲ್ ಕಾರು ಬಟ್ ಅದ್ರ ಜೊತೆಗೆ ನನಗೆ ಸ್ವಲ್ಪ ಲುಕ್ಕು ಇರಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. ಗ್ರೀನ್ ಕಲರಲ್ಲಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದಕ್ಕೆ ಹಾಕಿದ್ದಾರೆ ನೋಡ್ಕೊಬೋದು, ಅದು ಕೂಡ JVC ಅವ್ರದ್ದು, ಅಂದರೆ ಒಂದು ಮಿಡ್ ರೇಂಜ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ, ಬ್ಯೂಟಿಫುಲ್ ಕಂಡೀಷನ್ನು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಕೇಳೋದಾದರೆ ನೀವು 2,30,000ಕ್ಕೆ 13 ಮಾಡಲ್ ಬೀಟು ಫೈನಲ್ ಆಗುತ್ತೆ. ಲೋನ್ ಎಷ್ಟು ಅಂತ ಕೇಳಿದ್ರೆ ಇದಕ್ಕೆ ನೀವು 50 to 60,000 ತೊಗೊಂಬಂದರೆ ಸಾಕು, ಮಿಕ್ಕಿದ್ದು ಲೋನ್ ಆಗಿಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ ಗಾಡಿ, ಪೆಟ್ರೋಲ್ ಇಂಜಿನ್ನು. ಸೊ ಇದುವರೆಗೂ ನೀವು ನೋಡಿರುವಂತಹ ಗಾಡಿಗಳು ಫಸ್ಟು ಮುಂಚೆ ಎರಡು ನೋಡಿದ್ರಲ್ಲ ಅದೆಲ್ಲ ಡೀಸೆಲ್ ವೆಹಿಕಲ್ಲು, ಒಳ್ಳೆ ಮೈಲೇಜ್ ಬರುತ್ತೆ, 18 to 20 ಮೈಲೇಜ್ ಬರುತ್ತೆ. ಕಾಂಪ್ಯಾಕ್ಟ್ SUV ಇದು ಬಂದ್ಬಿಟ್ಟು ನಿಮಗೆ ಒಂದು 16 to 18 ಮೈಲೇಜ್ ಬರುತ್ತೆ. ಸ್ಮಾಲ್ ಕಾರ್ ಆಗಿರೋದ್ರಿಂದ ನಿಮಗೆ 16 to 18 ಮೈಲೇಜ್ ಕೊಡುತ್ತೆ. ಸೊ ಇದು ಬಂದ್ಬಿಟ್ಟು ಫಿಯಟ್ ಪುಂಟೋ ಯಾರಾದರೂ ನೋಡ್ತಾ ಇದ್ದರೆ 2009 ಮಾಡಲ್ ಸೆಕೆಂಡ್ ಓನರ್ ಪುಂಟೋ ನೋಡ್ತಾ ಇದ್ದೀರಾ. ಸೊ ಬ್ಯೂಟಿಫುಲ್ ಕಂಡೀಷನ್ ಇದು ಕೂಡ, ಅಂದರೆ ತೊಗೊಂಬಂದು ಹಂಗೆ ನಿಲ್ಲಿಸಿರೋದು, ಏನೂ ಕೂಡ ನಾವು ರಿಫಬ್ ಮಾಡಿಸಿಲ್ಲ, ಆ ಥರ ಇದೆ ಕಂಡೀಷನ್ ಇದು. ಇಂಟೀರಿಯರ್ ಕೂಡ ಚೆಕ್ ಮಾಡ್ಕೋಬೋದು. ಗಾಡಿ ಬಂದ್ಬಿಟ್ಟು 84,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫ್ಯಾಬ್ರಿಕ್ ಸೀಟ್ ಕವರ್ಸ್ ಬರುತ್ತೆ, ಫ್ರಂಟ್ 2 ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಇದು ಕೂಡ 2.5 ಲಕ್ಷದ ಒಳಗಡೆ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,10,000ಗೆ ಫೈನಲ್ ಆಗುತ್ತೆ. ಫಿಯಟ್ ಪುಂಟೋ ಸೆಕೆಂಡ್ ಓನರು, 84,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥದ್ದು. ಫಿಗೋ ಯಾರಾದರೂ ನೋಡ್ತಾ ಇದ್ದರೆ, ಸೊ ಫಿಗೋ ಅಂದರೆ ಲೋ ಬಜೆಟಲ್ಲಿ ವಿತಿನ್ 2.5 lakh ರೇಂಜಲ್ಲಿ ಏರ್ ಬ್ಯಾಗ್ ಇರುವಂತಹ ಗಾಡಿ ನೋಡ್ತಾ ಇದ್ದರೆ ಈ ಗಾಡಿ ನೋಡ್ಬೋದು. ಯಾಕೆಂದರೆ ಇದು ಟೈಟಾನಿಯಂ ವೇರಿಯಂಟು, ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗು, ABS ಕೂಡ ಬರುತ್ತೆ ಇದರಲ್ಲಿ ನೋಡ್ಕೊಬೋದು. ಸೆಕೆಂಡ್ ಓನರು 2010 ಮಾಡಲ್ ಸೆಕೆಂಡ್ ಓನರು, ಪೆಟ್ರೋಲ್ ಇಂಜಿನ್ ಇದು ಕೂಡ ನೋಡ್ಕೋಬೋದು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಆ್ಯಸ್ ಯೂಶುವಲ್ ಫಿಗೋದಲ್ಲಿ ಫ್ರಂಟ್ ಮಾತ್ರ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕು ನಿಮಗೆ ಪವರ್ ವಿಂಡೋಸ್ ಬರಲ್ಲ, ಅದು ಟಾಪ್ ಎಂಡ್ ಆಗಿದ್ದರೂ ಕೂಡ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,15,000ಗೆ ಫೈನಲ್ ಆಗುತ್ತೆ. 2,15,000ಕ್ಕೆ 2010 ಮಾಡಲ್ ಟೈಟಾನಿಯಂ ಅಂದರೆ ಡ್ಯುಯಲ್ ಏರ್ ಬ್ಯಾಗ್ ಇರುವಂತಹ ಒಂದು ಫಿಗೋ ಸಿಗ್ತಾ ಇದೆ. ಅದೇ ಥರ ಯಾರಾದರೂ ಬೀಟ್ಗಳು, ನನಗೆ ಬೀಟಲ್ಲಿ ಡೀಸೆಲ್ಲು, ಪೆಟ್ರೋಲು ಮತ್ತು ಸ್ವಲ್ಪ ಲೇಟೆಸ್ಟ್ ಮಾಡಲು, ಓಲ್ಡ್ ಮಾಡಲು ಬೇಕು ಅಂತ ಹೇಳಿದ್ರೆ ಆಪ್ಷನ್ಸ್ ಜಾಸ್ತಿ ಇದೆ. ಬೀಟು ನೋಡ್ತಿರೋರು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಒಂದು ಸ್ಮಾಲ್ ಫ್ಯಾಮಿಲಿಗೆ ಅಂದರೆ ಸಿಟಿಗೆ ತಿರುಗಾಡೋಕ್ಕೆ ಒಳ್ಳೆ ಗಾಡಿ, ಚೆನ್ನಾಗಿರುತ್ತೆ. 2010 ಮಾಡಲ್ ಸಿಂಗಲ್ ಓನರ್ ಬೀಟ್ ನೋಡ್ತಾ ಇದ್ದೀರಾ, 81,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,15,000ಕ್ಕೆ ಫೈನಲ್ ಆಗುತ್ತೆ. ಇದರಲ್ಲಿ ಫೀಚರ್ಸ್ ಅಂತ ಬಂದಾಗ ನೋಡ್ಕೊಬೋದು, ಇದರಲ್ಲಿ ಆ್ಯಕ್ಚುಲಿ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಬೀಟಲ್ಲಿ ಬರಲ್ಲ, ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದರಲ್ಲಿ ಬರುತ್ತೆ, ಆ್ಯಂಡ್ ಡ್ಯುಯಲ್ ಟೋನ್ ಬರುತ್ತೆ, ಇದು ಕೂಡ ಪೆಟ್ರೋಲ್ ಇಂಜಿನ್ನೇ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,15,000. 2,15,000 ರೇಂಜಲ್ಲಿ ನಿಮಗೆ 3 ಗಾಡಿ ನೋಡಿದ್ರಿ ಇವಾಗ. ಸೊ ಮತ್ತೆ ಯಾರಾದರೂ ಡೀಸೆಲ್ ಬೀಟ್ ಬೇಕು, ಲೋನ್ ಆಗಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. ಒಳ್ಳೆ ಮೈಲೇಜ್ ಬರುತ್ತೆ,
20 to 24 ತನಕ ಮೈಲೇಜ್ ಬರುತ್ತೆ. ಸೊ ಒಳ್ಳೆ ಮೈಲೇಜ್ ಬರುವಂತಹ ಒಂದು ಎಂಟ್ರಿ ಲೆವೆಲ್ ಹ್ಯಾಚ್ ಪ್ಯಾಕ್ ಅಂತ ಹೇಳಿದ್ರೆ ಬೀಟು. ಇದು ಇವಾಗ ನೋಡ್ತಿರೋಂಥದ್ದು 2014 ಮಾಡೆಲ್ ಸಿಂಗಲ್ ಓನರ್ ಬೀಟು, 77,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಇದು ಎಲ್ ಟಿ ವೇರಿಯಂಟು. ಅಂದರೆ ಇದು 1 ಬಿಲೋ ದ ಟಾಪ್ ಎಂಡು. ಸೊ ಲೆದರ್ ಅಪಲ್ಸ್ಟ್ರಿ ಬರುತ್ತೆ, ಸ್ವಲ್ಪ ವೇರೆಂಟರ್ ಆಗಿದೆ. ಅದನ್ನು ಬಿಟ್ಟರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಡ್ಯಾಶ್ಬೋರ್ಡ್ ಎಲ್ಲ ತುಂಬಾ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು ವಿತ್ ಲೋನ್ ಆಗುತ್ತೆ 2,70,000ಗೆ ಫೈನಲ್ ಆಗುತ್ತೆ. ಇದಕ್ಕೆ ನೀವು ಒಂದು 80,000 ತೊಗೊಬಂದರೆ ಸಾಕು, ಅಥವಾ 70,000 ತೊಗೊಬಂದರೆ ಸಾಕು. ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತೀವಿ. ಸೊ ಲೋನು ಕೂಡ EMI ಕೂಡ ಕಮ್ಮಿ ಇರುತ್ತೆ, ಯಾಕಂದರೆ ವಿತಿನ್ ನಿಮಗೆ 2.5 ಲ್ಯಾಕು 2.7 ಲ್ಯಾಕ್ ಬರ್ತಿರೋದ್ರಿಂದ ಲೋನ್ EMI ಕೂಡ ತುಂಬ ತೀರಾ ಅಂದರೆ 5,000 to 6,000 EMI ನಿಮಗೆ ಈ ಗಾಡಿ ಬರುತ್ತೆ, ಅಷ್ಟೇ, ಜಾಸ್ತಿ ಬರೋಕ್ಕೆ ಹೋಗಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆ ಗಾಡಿ ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ಲೇಟೆಸ್ಟ್ ಮಾಡಲ್ನ ಕಮ್ಮಿ ಪ್ರೈಸಲ್ಲಿ ತೊಗೋತೀರಾ ನೀವು ಬೀಟ್ ಆಗಿರೋದ್ರಿಂದ. ಅದೇ ಥರ ಇನ್ನೊಂದು ಬೀಟ್ ನೋಡ್ತಾ ಇದ್ದೀರಾ. ಈ ಬೀಟ್ ಬಂದುಬಿಟ್ಟು 2010 ಮಾಡೆಲ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಬೀಟ್ ಇದು. ಸೊ ಇದು ಕೂಡ ಚಾನ್ಸ್ ಪ್ರೈಸಲ್ಲಿ ಸಿಗ್ತಾ ಇದೆ. 10 ಮಾಡೆಲ್ ಸೆಕೆಂಡ್ ಓನರು LS ವೇರಿಯಂಟ್ ಬೀಟ್ ಇದು, ನೋಡ್ಕೊಬೋದು. ಚೆನ್ನಾಗಿದೆ ಕಂಡೀಷನ್ನು. ಸೊ ವಿತ್ ಮ್ಯಾಗ್ ವೀಲ್ ಇರುವಂತಹ ಬೀಟ್ ನೋಡಿದ್ರಿ. ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿದೆ, ಆಫ್ಟರ್ ಮಾರ್ಕೆಟು. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 1,99,000ಕ್ಕೆ ಸಿಗುತ್ತೆ. 2010 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಬೀಟು. ನೆಕ್ಸ್ಟ್ ಯಾರಾದರೂ ಇಕೋ ಸ್ಪೋರ್ಟು ಸ್ವಲ್ಪ ಕಮ್ಮಿಗೆ ಬೇಕು, ನನಗೆ ಅಷ್ಟೊಂದೆಲ್ಲ ಫೀಚರ್ಸ್ ಇಂಪಾರ್ಟೆಂಟ್ ಆಗಲ್ಲ ಅಂತ ಹೇಳಿದ್ರೆ, ಒಂದು ಸ್ಟೆಬಿಲಿಟಿ ಬೇಕು, ಸೇಮ್ ಇಂಜಿನ್ ಎಲ್ಲ ಸೇಮೇ ಬರುತ್ತೆ. ಓನ್ಲಿ ಥಿಂಗ್ ಇಸ್ ನಿಮಗೆ ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಫೀಚರ್ಸ್ ಅಂತ ಬಂದಾಗ ಅಲಾಯ್ ವೀಲ್ಸ್ ಒಂದು ಬರಲ್ಲ. ಅದನ್ನು ಬೇಕಾದ್ರೆ ನೀವು ಆಫ್ಟರ್ ಮಾರ್ಕೆಟ್ ಅಪ್ಗ್ರೇಡ್ ಮಾಡ್ಕೋತೀರಾ ಅಂದರೆ ಈ ಗಾಡಿ ಆರಾಮಾಗಿ ನೋಡ್ಬೋದು. 2015 ಮಾಡೆಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ನೋಡ್ತಾ ಇದ್ದೀರಾ, ಫೋರ್ಡ್ ಇಕೋ ಸ್ಪೋರ್ಟು. ಇದು ಬಂದು ಬರೀ 45,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಸೊ ಎಲ್ಲ ಗಾಡಿಗೂ ಆಲ್ರೆಡಿ ಹೇಳಿರೋ ಹಾಗೆ ಇದು ಬಂದ್ಬಿಟ್ಟು 5,30,000ಗೆ ಫೈನಲ್ ಆಗುತ್ತೆ. 5,30,000ಕ್ಕೆ 2015 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಇಕೋ ಸ್ಪೋರ್ಟ್ ಸಿಗ್ತಾ ಇದೆ. ಇನ್ನು ಯಾರಾದರೂ ಹೋಂಡಾ ಲವರ್ಸ್ ಇತ್ತು ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಒಂದು ಹೋಂಡಾ CR-V ಇದೆ, ಬ್ಯೂಟಿಫುಲ್ ಕಂಡೀಷನ್ನು. ಸೊ ಈ ಒಂದು ಮಾಡೆಲ್ಲು ಈ ಥರ ಕಂಡೀಷನ್ನು ಖಂಡಿತವಾಗ್ಲೂ ಎಲ್ಲೂ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಅದೇ ಒಂದು ಉದ್ದೇಶದಿಂದ ನಾವು ಗಾಡಿನ ತೊಗೊಂಬಂದಿರೋದು. ಯಾಕೆಂದರೆ ಯಾರಾದರೂ ಆ್ಯಂಟಿಕ್ ಪೀಸ್ ಓಡಿಸ್ಬೇಕು ಅಂತಿರೋರು ಈ ಗಾಡಿನ ಓಡಿಸ್ಬೋದು. ಯಾಕೆಂದರೆ ಗೇರ್ ಲಿವರ್ ಎಲ್ಲ ಬಂದ್ಬಿಟ್ಟು ನಿಮಗೆ ಡ್ಯಾಶ್ಬೋರ್ಡಲ್ಲೇ ಇಂಟಿಗ್ರೇಟ್ ಆಗಿದೆ. ಬಟರ್ ಸ್ಮೂತ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದರಲ್ಲಿ ಬರುತ್ತೆ. ಮೋರ್ ದ್ಯಾನ್ 150 BHP ಪ್ರೊಡ್ಯೂಸ್ ಮಾಡುತ್ತಿದ್ದು. 2.4 ಲೀಟರ್ ಪೆಟ್ರೋಲ್ ಇಂಜಿನು, ಬೂಟ್ ಸ್ಪೇಸ್ ಕೂಡ ಸಕ್ಕದಾಗಿ ಬರುತ್ತೆ. ಸೊ ಹಾಗಾಗಿ ಯಾರಾದರೂ CNG ಹಾಕ್ಸ್ಕೋಬೇಕು ಅಂತಿರೋರಿಗೆ ಮಾಡಿಸಿರುವಂತಹ ಗಾಡಿ. CNG ಹಾಕ್ಸ್ಕೊಂಡ್ಬಿಟ್ರೆ ಮೋರ್ ದ್ಯಾನ್ 20 ಮೈಲೇಜ್ ಇದು ಕೊಡುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 2003 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್, ಬರೀ 91,000 ಓಡಿರೋದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. 2,49,000ಗೆ ಫೈನಲ್ ಆಗುತ್ತೆ. ಇನ್ನು ಯಾರಾದರೂ ಸ್ವಲ್ಪ ಲೇಟೆಸ್ಟ್ ಮಾಡೆಲ್ ಗಾಡಿಗಳು ಬೇಕು ಅಂದರೆ ಸುಜುಕಿಲಿ ನಮಗೆ ಅಂದರೆ ಸಾಕಷ್ಟು ವೆಹಿಕಲ್ ಇದೆ ಲೇಟೆಸ್ಟ್ ಮಾಡೆಲ್ ಗಾಡಿಗಳು. ಒಂದು S-Cross ಇದೆ ನೋಡ್ಕೋಬೋದು. ಹಾಗೆ ಜೊತೆಗೆ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಇದು 2 ಸಲ ಲೋನ್ಗೆ ಹೋಗಿ ಕ್ಯಾನ್ಸಲ್ ಆಗಿರೋದು, ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಒಂದು ಫೈನಲ್ ಪ್ರೈಸಲ್ಲೇ ತಂದು ಕೊಟ್ಬಿಡೋಣ ಅಂದ್ಬಿಟ್ಟು ಒಂದು 5,000 ಮಾರ್ಜಿನಲ್ಲೇ ಕೊಡ್ತಾ ಇದ್ವಿ. ನೋಡ್ಕೋಬೋದು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. 17 ಮಾಡೆಲ್ಲು ಸೆಕೆಂಡ್ ಓನರು, 58,000 ಕಿಲೋಮೀಟರ್ ಓಡಿದೆ, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಸೊ ಈ ಗಾಡಿ ನೋಡ್ಕೋಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಸೊ ಇದು VXI ವೇರಿಯಂಟು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಮತ್ತು ಸುಜುಕಿ ಅವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ. ಲೋನ್ ಕೂಡ ಆಗಿಬಿಡುತ್ತೆ. ಲೋನ್ ಬಂದುಬಿಟ್ಟು ನೀವು 1.5 ಲ್ಯಾಕ್ ತೊಗೊಂಬಂದರೆ ಸಾಕು, ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತೀವಿ. ಸೊ ಈ ಗಾಡಿಯ ಪ್ರೈಸ್ ಬಂದುಬಿಟ್ಟು 5,37,000ಕ್ಕೆ 17 ಮಾಡೆಲ್ ಸ್ವಿಫ್ಟ್ ಡಿಸೈರು, ಅದು ಕೂಡ VXI ವೇರಿಯಂಟ್ ಸಿಗ್ತಾ ಇದೆ. ಬೇಸ್ ವೇರಿಯಂಟ್ ಅಲ್ಲ, VXI ವೇರಿಯಂಟು. ಅದೇ ಥರ ಸುಜುಕಿಲೇ ಸ್ವಲ್ಪ ಒಂದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ S-Cross ಇದೆ ನೋಡ್ಕೋಬೋದು. ಇದನ್ನು ಆಲ್ರೆಡಿ ಟಿಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು ಇಲ್ಲಿಗಲ್ ಆ್ಯಕ್ಚುಲಿ, ಬಟ್ ಆದರೂ ಮಾಡಿದ್ದಾರೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಇದು ಟಾಪ್ ಆ್ಯಂಡ್ ವೇರಿಯಂಟ್, ಇದು ಆಲ್ಫಾ. ಸೊ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ಸಾರಿ, ಇದು ಝೀಟಾ ಹೈಬ್ರಿಡ್ ವೇರಿಯಂಟ್. ಇದು ಅಂದರೆ ಸ್ಮಾರ್ಟ್ ಹೈಬ್ರಿಡ್ ಅಂತ ಏನು ಬರುತ್ತೆ, ಅಂದರೆ ಟ್ರಾಫಿಕಲ್ಲೆಲ್ಲ ಆಟೋಮೆಟಿಕಲಿ ಆಫ್ ಆಗುತ್ತೆ. ಇದು ಫ್ಯೂಯಲ್ ಎಕಾನಮಿ ಏನು ಬರುತ್ತೆ ಅದನ್ನು ಜಾಸ್ತಿ ಮಾಡುತ್ತೆ ಈ ಒಂದು ಹೈಬ್ರಿಡ್ ವೇರಿಯಂಟು. ಬ್ಲೂ ಕಲರ್ ಗಾಡಿ, ಡೈಮಂಡ್ ಕಟ್ ಅಲಾಯ್ ವೀಲ್ಸು, ರೇರ್ ಡಿಫಾಗರ್, ವೈಪರು ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು ಎಲ್ಲ ಫೀಚರ್ಸ್ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಇದು ಡೀಸೆಲ್ ವೇರಿಯಂಟು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ತುಂಬ ಜನ ಡೀಸೆಲ್ ಗಾಡಿ ಹುಡುಕ್ತಾ ಇರ್ತೀರಾ ಸುಜುಕಿಲಿ, ಇವಾಗಂತೂ ಸಿಗ್ತಾನೆ ಇಲ್ಲ. ಸೊ 8,79,000ಕ್ಕೆ ಫೈನಲ್ ಆಗುತ್ತೆ. 2019 ಮಾಡೆಲ್ ಡೀಸೆಲ್ ಸಿಂಗಲ್ ಓನರ್ S-Cross, ತುಂಬಾ ಚೆನ್ನಾಗಿದೆ. ಝೀಟಾ ಹೈಬ್ರಿಡ್ ವೇರಿಯಂಟು. ಅದೇ ಯಾರಾದರೂ ಒಂದು ರಫ್ ಆ್ಯಂಡ್ ಟಫ್ ಯೂಸ್ಗೆ ಗಾಡಿ ನೋಡ್ತಾ ಇದ್ದರೆ ಒಂದು ನೋಡ್ಕೋಬೋದು. ಆಲ್ಟೋ ಇದೆ, ಆಲ್ಟೋ 800, ತುಂಬ ಜನ ಹುಡುಕ್ತಾ ಇರ್ತೀರ. LX ವೇರಿಯಂಟ್ ಇದು, 2012 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲು, 61,000 ಕಿಲೋಮೀಟರ್ ಡ್ರಿವನ್ ಆಗಿರೋದು, ಬ್ಯೂಟಿಫುಲ್ ಕಂಡೀಷನ್ನು. ಸೊ ಇದರಲ್ಲಿ ನಿಮಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರಲ್ಲ. ಬಟ್ ಗಾಡಿ ಅಂತೂ ಕ್ಲಾಸ್ ಆಗಿದೆ. ಒಂದ್ಸಲಿ ಓಡಿಸಿದ್ರೆ ಇಷ್ಟ ಆಗೇ ಆಗುತ್ತೆ, ಆ ಥರ ಕಂಡೀಷನಲ್ಲಿದೆ.
12 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ವಿತ್ ಸರ್ವಿಸ್ ಹಿಸ್ಟ್ರಿ ಇರುವಂತಹ ಒಂದು ಆಲ್ಟೋ 2,19,000ಕ್ಕೆ ಸಿಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ನೀವು ಪ್ರೈಸ್ ಕಂಪೇರ್ ಮಾಡ್ಕೋಬೋದು ಎಷ್ಟಿತ್ತು ಅಂತ ಹೇಳ್ಬಿಟ್ಟು. ನಿಮಗೆ ಆಲ್ಮೋಸ್ಟ್ ಡಿಪ್ರಿಷಿಯೇಟ್ ಮಾಡಿ ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀವಿ. 2,19,000ಕ್ಕೆ ಫೈನಲ್ ಆಗುತ್ತೆ. ಅದೇ ಥರ ಯಾರಾದರೂ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಬೇಕು, ಬ್ರ್ಯಾಂಡ್ ನ್ಯೂ ವೆಹಿಕಲ್ ನೋಡ್ತಾ ಇದ್ದೀನಿ ಬಟ್ ಸ್ವಲ್ಪ ನಾನು ಸೇವಿಂಗ್ಸ್ ಮಾಡಬೇಕು, ಒಂದು 2 lakhs ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. ಇದು ಆಲ್ಮೋಸ್ಟ್ 8.5 lakhಗಿಂತ ಜಾಸ್ತಿ ಇದೆ. ಸ್ಪೋರ್ಟ್ಸ್ ವೇರಿಯಂಟು, ಗ್ರ್ಯಾಂಡ್ ಐಟನ್ ನಿಯಾಸು. ಬಟ್ ಇಲ್ಲಿ ಸಿಗ್ತಿರುವಂಥದ್ದು ನಿಮಗೆ 6.35 lakhಗೆ 6,35,000ಕ್ಕೆ ಒಂದು ಬ್ಯೂಟಿಫುಲ್ ಕಂಡೀಷನ್ ಗ್ರ್ಯಾಂಡ್ ಐಟನ್ ನಿಯಾಸು. ಓನ್ಲಿ 22,000 ಕಿಲೋಮೀಟರ್ ಡ್ರಿವನ್ನು. ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಫೀಚರ್ಸು ಬರುತ್ತೆ. ಡ್ಯಾಶ್ ಬೋರ್ಡ್ ಬಂದ್ಬಿಟ್ಟು ನಿಮಗೆ ಮಾಡರ್ನ್ ಸ್ಟೈಲಿಂಗು ಬರುತ್ತೆ ಡ್ಯಾಶ್ ಬೋರ್ಡು, ಮತ್ತು ಬ್ಯೂಟಿಫುಲ್ ಕಂಡೀಷನ್ ಲೆದರ್ ಅಪಲ್ಸ್ಟ್ರಿ ಕೂಡ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 6,35,000. ಬ್ರ್ಯಾಂಡ್ ನ್ಯೂ ಕಾರು, ಮೋರ್ ದ್ಯಾನ್ 8.5 lakh ಆಗುತ್ತೆ. ಸೊ ಇದು 21 ಮಾಡಲ್ ಆಗಿದ್ರು ಕೂಡ ನಿಮಗೆ ಈ ಪ್ರೈಸಿಂಗಲ್ಲಿ ಸಿಗ್ತಾ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ನು, ಬರೀ 22,000 ಓಡಿರೋದು. ಗಾಡಿ ಅಂತೂ ಕ್ಲಾಸ್ ಆಗಿದೆ. ಅದೇ ಥರ ಯಾರಾದರೂ ಟಾಟಾ ವೆಹಿಕಲ್ ನೋಡ್ತಾ ಇದ್ದರೆ ಬಜೆಟಲ್ಲಿ ಬರೀ 2,10,000ಗೆ ಟಾಟಾ ಮಾನ್ಸಾ ಸಿಗ್ತಾ ಇದೆ. 10 ಮಾಡಲ್ ಸಿಂಗಲ್ ಓನರ್, ಅದು ಕೂಡ ಸರ್ವಿಸ್ ಹಿಸ್ಟ್ರಿ ಇದೆ, ಬ್ಯೂಟಿಫುಲ್ ಕಂಡೀಷನ್ನು. ಇಂಟೀರಿಯರ್ ಕೂಡ ಚೆಕ್ ಮಾಡ್ಕೊಳ್ಳಿ ನೀವು. 44,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಲೆದರ್ ಅಪೋಲ್ಸ್ಟ್ರಿ ಎಲ್ಲ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮ್ಯಾಟಿಂಗ್ ಎಲ್ಲ ಮಾಡಿದ್ದಾರೆ ಕಸ್ಟಮರು. ಸೊ ಟಾಟಾ ಅವ್ರದ್ದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,10,000ಕ್ಕೆ ಫೈನಲ್ ಆಗುತ್ತೆ. 2,10,000ಕ್ಕೆ 10 ಮಾಡಲ್ ಸಿಂಗಲ್ ಓನರ್ ಟಾಟಾ ಮಾನ್ಸಾ ಸಿಗ್ತಾ ಇದೆ. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ನಿಮಗೆ ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿ ಬರುತ್ತೆ. ಲಾಂಗ್ ಡ್ರೈವ್ ಎಲ್ಲ ಆರಾಮಾಗಿ ಹೋಗ್ಬೋದು ನೀವು. ಅದೇ ಥರ ಯಾರಾದರೂ ಸೆಡಾನ್ಗಳು ನೋಡ್ತಾ ಇದ್ದರೆ ಬಜೆಟಲ್ಲಿ 90,000ಕ್ಕೂ ಕೂಡ ನಮ್ಮ ಹತ್ರ ಸೆಡಾನ್ ಇದೆ. ಯಾವುದು ಅಂತ ನೋಡ್ತೀರಾ? ಫೋರ್ಡ್ ಐಕಾನು. ಸೊ ಅದು ಹೊರಗಡೆ ಪಾರ್ಕ್ ಮಾಡಿದ್ದು, ಅದನ್ನು ಕೂಡ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬರೀ 90,000ಕ್ಕೆ ಫೋರ್ಡ್ ಐಕಾನ್ ಇದೆ. 3 ಮಾಡಲ್ 4 ಮಾಡಲ್ ಆ್ಯಕ್ಚುಲಿ. ಇಲ್ಲಿ ನೋಡ್ಕೋಬೋದು ಇಟಿಯೋಸ್ ಇದೆ. ಇಟಿಯೋಸ್ ಬಂದ್ಬಿಟ್ಟು 11 ಮಾಡಲ್ ಸಿಂಗಲ್ ಓನರ್, 90,000 ಕಿಲೋಮೀಟರ್ ಓಡಿರೋವಂಥದ್ದು. VX ವೇರಿಯಂಟು, ಕಂಪ್ಲೀಟ್ಲಿ ಟಾಪ್ ಎಂಡು, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು ಎಲ್ಲ ಫೀಚರ್ಸ್ ಬರುವಂತಹ ಗಾಡಿ. ಲೆದರ್ ಅಪಲ್ಸ್ಟ್ರಿ ಕೂಡ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಇದು ಗುಲ್ಬರ್ಗಾ ಪಾಸಿಂಗ್ ಅನ್ಸುತ್ತೆ. ಇದು ಟೊಯೋಟಾದೇ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,40,000ಗೆ ಫೈನಲ್ ಆಗುತ್ತೆ. 11 ಮಾಡಲ್ ಟಾಪ್ ಎಂಡ್ ಇದು. ಸೊ ನಿಮಗೆ ಮಿಡ್ ವೇರಿಯಂಟ್ ಎಲ್ಲ ಈ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದಾರೆ. ಟಾಪ್ ಎಂಡ್ ನಾವು 3,40,000ಗೆ ಕೊಡ್ತಾ ಇದ್ದೀವಿ. ಸೊ ಗಾಡಿನ ನೀವು ವೇರಿಯಂಟ್ ಪ್ರಕಾರವಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರೈಸಿಂಗು ಏನು ಮಾಡ್ತಾರೆ, ಲೋ ವೇರಿಯಂಟ್ ತೊಗೊಂಬಂದ್ಬಿಟ್ಟು ಪ್ರೈಸಿಂಗ್ ಕಮ್ಮಿ ಕೊಟ್ಟಾಗ ನಿಮ್ಗೆ ಅದು ಪ್ರೈಸಿಂಗ್ ಕಮ್ಮಿ ಅಂತ ಅನಿಸಿರುತ್ತೆ. ಬಟ್ ನೀವು ಲೋ ವೇರಿಯಂಟ್ ತೊಗೋತಾ ಇರ್ತೀರಾ. ಸೊ ಇದು ಟಾಪ್ ಎಂಡ್ ಆಗಿರೋದ್ರಿಂದ ಈ ಪ್ರೈಸಿಂಗು ವ್ಯಾಲ್ಯೂಯಬಲ್ ಪ್ರೈಸಿಂಗು. ಒಂದ್ಸಲಿ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ಪ್ರೈಸಿಂಗಲ್ಲಿ ಸಿಗ್ತಾ ಇದೆ. ಅದೇ ಥರ ಯಾರಾದರೂ ಒಂದು ಸೆಡಾನ್ ಬೇಕು ವಿತಿನ್ 2.5 lakh ರೇಂಜಲ್ಲಿ ಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. ಯಾಕೆಂದರೆ ಫೋರ್ಡ್ ಫಿಯಸ್ಟಾ ಡೀಸೆಲ್ ಇಂಜಿನ್ ಇದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಮೈಲೇಜ್ ಬಂದ್ಬಿಟ್ಟು 20+ ಬಂದೇ ಬರುತ್ತೆ. ಸೊ 1.4 ಲೀಟರ್ ಡೀಸೆಲ್ ಇಂಜಿನ್ ಇದು. ಮತ್ತು ನಿಮಗೆ ಪವರ್ ವಿಂಡೋಸ್ ಆಗಿರ್ಬೋದು, ಮತ್ತು ಪವರ್ ಸ್ಟೇರಿಂಗು, ABS ಎಲ್ಲ ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,19,000ಗೆ ಫೈನಲ್ ಆಗುತ್ತೆ. ಡೀಸೆಲ್ ಇಂಜಿನು, 10 ಮಾಡಲ್ ಫಿಯಸ್ಟಾ. ಅದೇ ಥರ ಯಾರಾದರೂ ಟಾಪ್ ಆ್ಯಂಡ್ i20 ನೋಡ್ತಾ ಇದ್ದರೆ ಬಜೆಟಲ್ಲಿ, ಸೊ ಈ ಗಾಡಿ ನೋಡ್ಬೋದು. 2011 ಮಾಡಲ್ ಆಸ್ತಾ, ಟಾಪ್ ಎಂಡು, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು ಎಲ್ಲ ಬರುತ್ತೆ. ರೇರ್ ಡಿಫಾಗರು, ವೈಪರು, ABS. ಸೊ ಇದರಲ್ಲಿ ಇಂಟೀರಿಯರ್ ಕೂಡ ಚೆಕ್ ಮಾಡ್ಕೋಬೋದು. ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ ಇದರಲ್ಲಿ. ಸೊ ಗಾಡಿ ಅಂತೂ ಕ್ಲಾಸ್ ಆಗಿದೆ. ಸೊ ಇದಕ್ಕೆ ಲೋನ್ ಕೂಡ ಆಗುತ್ತೆ. 11 ಮಾಡಲ್ ಆಗಿರೋದ್ರಿಂದ ಒಂದು 70,000-80,000 ತೊಗೊಂಬಂದ್ರೆ ಸಾಕು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀವಿ. ಸೆಕೆಂಡ್ ಓನರ್ ಇದು. 69,000 ಕಿಲೋಮೀಟರ್ ಅಷ್ಟೇ ಓಡಿರೋದು. 3,49,000ಕ್ಕೆ ಫೈನಲ್ ಆಗುತ್ತೆ. ಯಾರಾದರೂ ಬಜೆಟಲ್ಲಿ i10 ನೋಡ್ತಾ ಇದ್ದರೆ ಬ್ಯೂಟಿಫುಲ್ ಕಂಡೀಷನ್ನು, ಒಂದು 16-17 ಮಾಡಲ್ ಕೂಡ ಈ ಥರ ಕಂಡೀಷನಲ್ಲಿ ಸಿಗಲ್ಲ. ಆ ಥರ ಕಂಡೀಷನಲ್ಲಿ ಒಂದು i10 ಇದೆ. ಒಂದು ಫ್ಯಾನ್ಸಿ ಮ್ಯಾಗ್ವೀಲ್ ಕೂಡ ಇದರಲ್ಲಿ ಇದೆ, ನೋಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದ್ಬಿಟ್ಟು ಹ್ಯುಂಡೈ ಅವ್ರದ್ದೇ ಬರುತ್ತೆ. ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಈ ಗಾಡಿಯ ಪ್ರೈಸು 1.2 ಲೀಟರ್ ಕಪ್ಪ ಇಂಜಿನ್ ಇದು. 2.49 lakhs, 2,49,000ಕ್ಕೆ ಸಿಗುತ್ತೆ. ಗಾಡಿ ಅಂತೂ ಕ್ಲಾಸ್ ಆಗಿದೆ. 9 ಮಾಡಲ್ ಸಿಂಗಲ್ ಓನರ್, ಸೆಕೆಂಡ್ ಓನರು ಬರೀ 32,000 ಕಿಲೋಮೀಟರ್ ಅಷ್ಟೇ ಓಡಿರೋದು. 9 ಮಾಡಲ್ ಸೆಕೆಂಡ್ ಓನರು ಬರೀ 32,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಅದೇ ಥರ ಯಾರಾದರೂ ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಇದ್ದರೆ ಬಜೆಟಲ್ಲಿ ವಿತಿನ್ 3 lakh 16 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕ್ವಿಟ್ ಸಿಗ್ತಾ ಇದೆ. 2,99,000ಗೆ. ಸೊ ಇದಕ್ಕೆ ಲೋನ್ ಕೂಡ ಆಗುತ್ತೆ. ಲೋನ್ ಬಂದ್ಬಿಟ್ಟು ಒಂದು 70,000-80,000 ತೊಗೊಂಬಂದ್ರೆ ಸಾಕು, ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತೀವಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ. ಅಂದರೆ ರೆನಾಲ್ಟ್ ಅವ್ರದ್ದೇ ಏರ್ ಬ್ಯಾಗ್ ಸಮೇತವಾಗಿ ಬರುತ್ತಿದ್ದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,99,000ಗೆ ಫೈನಲ್ ಆಗುತ್ತೆ. ಯಾರಾದರೂ 1 lakh ಒಳಗೆ ಒಂದು ಫ್ಯಾಮಿಲಿ ಯೂಸೇಜ್ಗೆ ಗಾಡಿ ನೋಡ್ತಾ ಇದ್ದರೆ ಅದು ಕೂಡ ನಮ್ಮ ಹತ್ರ ಇದೆ. 2004 ಮಾಡಲ್ ಫೋರ್ಡ್ ಐಕಾನ್ ಫ್ಲೇರ್, 1.3 ಲೀಟರ್ ಇಂಜಿನ್ ಬರುತ್ತೆ. ಒಳ್ಳೆ ಪಿಕಪ್ ಇರುತ್ತೆ. ಆ್ಯಕ್ಚುಲಿ ಫೋರ್ಡ್ ಲವರ್ಸ್ಗೆಲ್ಲ ಗೊತ್ತೇ ಇರುತ್ತೆ ಈ ಗಾಡಿ ಬಗ್ಗೆ.
ಒನ್ ಆಫ್ ದಿ ಲೆಜೆಂಡ್ರಿ ವೆಹಿಕಲ್ಲು 2004 ಮಾಡಲ್, ಸೆಕೆಂಡ್ ಓನರು, 51,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಸೊ ಫ್ರೆಶ್ ಇನ್ಶೂರೆನ್ಸ್ ಕೂಡ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 90,000ಕ್ಕೆ ಫೈನಲ್ ಆಗುತ್ತೆ. 90,000ಕ್ಕೆ ಫೋರ್ಡ್ ಐಕಾನ್ 1.3 ಫ್ಲೇರು. ಸೊ ಫೋರ್ಡ್ ಫಿಯೆಸ್ಟಾ ನೋಡ್ತಿರೋರು ಬಜೆಟಲ್ಲಿ ಸ್ವಲ್ಪ ಬಜೆಟ್ ಕ್ರಂಚ್ ಇದೆ ಅಂತ ಹೇಳಿದ್ರೆ ಈ ಗಾಡಿ ತೊಗೋಬೋದು. ಬರೀ 90,000ಕ್ಕೆ ಫೋರ್ಡ್ ಐಕಾನ್ ಸಿಗ್ತಾ ಇದೆ. ವೀಕ್ಷಕರು ಯಾರಾದರೂ ಲೇಟೆಸ್ಟ್ ಮಾಡೆಲ್ ಗಾಡಿ ನೋಡ್ತಾ ಇದ್ರೆ, ಸಿಯಾಸ್ ನೋಡ್ತಿರೋರು ಒಂದು ಹೊಸ ಗಾಡಿ ತೊಗೋಬೇಕು ಅಂತಿದ್ರೆ, ಲೆಸ್ ಡ್ರಿವನ್ ಗಾಡಿ ಇದೆ. ಸೊ ನಿಮಗೊಂದು 3 ಲಕ್ಷ ಸೇವ್ ಆಗುತ್ತೆ ಈ ಗಾಡಿ ತೊಗೊಳೋದ್ರಿಂದ. ಯಾಕೆಂದರೆ ಟಾಪ್ ಎಂಡ್ ಇದು. ನಿಮಗೆ ಆಲ್ಫಾ ಏರ್ ಬ್ಯಾಗು, ABS, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಮತ್ತು DRLs ಎಲ್ಲ ಫೀಚರ್ಸು ಬರುತ್ತೆ. ನೋಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೀಟ್ ಕವರ್ಸ್ ಕೂಡ ತೆಗ್ದಿಲ್ಲ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ಇದರಲ್ಲಿ ನಿಮಗೆ ನೋಡ್ಕೊಬೋದು ಗಾಡೀಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಬ್ಯೂಟಿಫುಲ್ ಕಂಡೀಷನ್ನು, ಲೆಸ್ ಡ್ರಿವನ್ನು. ಸೊ ಈ ಗಾಡಿ ನಿಮಗೆ 11,50,000ಕ್ಕೆ ಫೈನಲ್ ಆಗುತ್ತೆ. 11,50,000ಕ್ಕೆ 2022 ಮಾಡಲ್ಲು, ಲೇಟೆಸ್ಟು, ಅದು ಕೂಡ OEM ವ್ಯಾರಂಟಿ ಜೊತೆಗೆ ಸಿಗ್ತಾ ಇದೆ. ಹೈಬ್ರಿಡ್ ವೇರಿಯಂಟ್ ಇದು, ಸ್ಮಾರ್ಟ್ ಹೈಬ್ರಿಡ್ಡು. ಸೊ ನೋಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ, ಇಷ್ಟೆಲ್ಲ ಗಾಡಿ ಇದೆ ಕಾರ್ ದುನಿಯಾದಲ್ಲಿ. ನಿಮಗೆ ಲೋ ಬಜೆಟ್ ಗಾಡಿ ಕೂಡ ಇದೆ, ಅಂದರೆ 3 ಲ್ಯಾಕ್ ಒಳಗೆ ಸಾಕಷ್ಟು ಗಾಡಿ ಇದೆ. ಅದರ ಜೊತೆಗೆ ಲೇಟೆಸ್ಟ್ ಮಾಡೆಲ್ ಗಾಡಿ ಕೂಡ ಅವೈಲೇಬಲ್ ಇದೆ. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ತೊಗೋಬೇಕು ಅಂತಿರೋರು ಬಜೆಟಲ್ಲಿ, ಪ್ರೈಸಿಂಗಲ್ಲಿ, ಸೊ ಖಂಡಿತವಾಗ್ಲೂ ಕಾರ್ ದುನಿಯಾಗೆ ಒಂದ್ಸಲಿ ವಿಸಿಟ್ ಮಾಡಿ. ಎಲ್ಲ ಕೂಡ ಕ್ವಾಲಿಟಿ ಗಾಡಿ. ಈ ಕ್ವಾಲಿಟಿನ ನೀವು ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ. ಇಲ್ಲಿ ಬನ್ನಿ, ವಿಸಿಟ್ ಮಾಡಿ, ತೊಗೋಬೇಡಿ. ಒಂದ್ಸಲಿ ಚೆಕ್ ಮಾಡ್ಕೊಂಡು ಹೋಗಿ, ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡು ಬನ್ನಿ ಯಾವ ಥರ ಕ್ವಾಲಿಟಿ ಇದೆ, ಅಲ್ಲಿ ಯಾವ ಪ್ರೈಸಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ನೀವು ಬೇಕಾದ್ರೆ ಬೈ ಮಾಡ್ಬೋದು. ಆ ಥರ ಒಂದು ಕ್ವಾಲಿಟಿನ ನಾವು ಅಶ್ಯೂರೆನ್ಸು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ವಿತ್ ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಗಾಡಿನೂ ನಾವು ಡೆಲಿವರಿ ಕೊಡ್ತೀವಿ. ಆ್ಯಂಡ್ ಒಂದು ಒಳ್ಳೆ ಹೊಸ ಕಾರ್ ತೊಗೊಳ್ಳೋ ಥರ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.